ಈಗ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ಬೇಕು ಪೀಸಾಗಿ. ಇನ್ನೊಬ್ರಿಂದ ಹೋಗಿನೇ ಇನ್ನೊಬ್ರಿಂದ ಹೋಗಿ ಟೈಮ್ ವೇಸ್ಟ್ ಮಾಡೀನಿ ಅದು ಬೇಡ. ಸೊ ಹಿಂಬಾಲಿಸೋದ್ರಿಂದ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಬಾರ್ದು. ಇನ್ನೊಬ್ರಿಂದ ಯಾವತ್ತು ನಾವಲ್ಲ, ಸೊ ನಮ್ಮಿಂದ ಇನ್ನೊಬ್ರು ಇರ್ಬೇಕು. ಹಂಗಿರ್ಬೇಕು. ಅಂದ್ರೆ ಇನ್ನು ಈ ಪಾಯಿಂಟ್ ಯಾಕೆ ತೊಗೊಂಡಪ್ಪ ಅಂತಂದ್ರೆ, ಸೊ ಗೈಸ್ ಬಟ್ ಏನಪ್ಪ ಅಂತಂದ್ರೆ ನಿನ್ನ ವ್ಯಾಲ್ಯೂ ನೀ ಯಾಕೆ ಕಡಿಮೆ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ನಂಗೆ ಅದನ್ನ ಹೇಳ್ರಿ. ಇಲ್ಲ ಸೊ ಇನ್ನೊಬ್ರು ಹಿಂಬಾಲಿಸಂತ ಹೋದ್ರು ಸೊ ನಮ್ಮ ಮೌಲ್ಯ ಕಡಿಮೆ ಆಗುತ್ತೆ, ಸೊ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಮ್ಮ ವ್ಯಾಲ್ಯೂ ನಾವು ಯಾವತ್ತೂ ಕಡಿಮೆ ಮಾಡ್ಕೋಬಾರ್ದು. ಮೇರಾ ಕುತ್ತ ಮೇರಾ ದಿಲ್ ಮೇ ಶೇರ್ ಅಂತ ಇರ್ಬೇಕು. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನೀಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಮಾಡ್ರೆ ಇವತ್ತಿನ ವಿಡಿಯೋದನ್ನ ಸ್ಪೆಷಲ್ ಇದೆ ಗೈಸ್. ಸೊ ಗೈಸ್ ಸೀದಾ ಮ್ಯಾಟರ್ಗೆ ಬರೋಣ, ಸೀದಾ ಕಂಟೆಂಟ್ ವಿಚಾರಕ್ಕೆ ಬರೋಣ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ, ಯಾರನ್ನೂ ಅತಿಯಾಗಿ ಹಿಂಬಾಲಿಸಬಾರ್ದು. ಸೊ ನಮ್ಮ ಪಾಡಿಗೆ ನಾವು ಇರ್ಬೇಕು. ಸೊ ಯಾರನ್ನು ಅತಿಯಾಗಿ ಹಿಂಬಾಲಿಸಿದ್ರೆ ನಮ್ಮ ಇದನ್ನ ಕಡಿಮೆ ಆಗತ್ತೆ, ನಮ್ಮ ವ್ಯಾಲ್ಯೂ ಅಂತಾರಲ್ಲ, ಸೊ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಯಾರನ್ನು ಅತಿಯಾಗಿ ಹಿಂಬಾಲಿಸಬಾರ್ದು, ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದಕ್ಕೆ. ಸೊ ಬನ್ನಿ ಗೈಸ್, ಇದೇ ಇವತ್ತಿನ ಕಂಟೆಂಟ್ ನೋಡೋಣ. ಈಗ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ಬೇಕು ಪೀಸಾಗಿ. ಇನ್ನೊಬ್ರಿಂದ ಹೋಗಿನೇ ಇನ್ನೊಬ್ರಿಂದ ಹೋಗಿ ಟೈಮ್ ವೇಸ್ಟ್ ಮಾಡೀನಿ ಅದು ಬೇಡ. ಸೊ ಹಿಂಬಾಲಿಸೋದ್ರಿಂದ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಬಾರ್ದು. ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೋಬಾರ್ದು. ವ್ಯಾಲ್ಯೂ ಹೈ ಇರ್ಬೇಕು ನಮ್ದು. ಪೀಸಾಗಿ ರಾಜಿನ ಥರನೇ ಇರ್ಬೇಕು ನಾವು. ಇನ್ನೊಬ್ರಿಗೆ ಹಿಂದೆ ಹೋಗಿ ಹಿಂಬಾಲಿಸಿ ಬಿಡ್ರಿ. ಸೊ ನಮ್ಮ ವ್ಯಾಲ್ಯೂ ಹೆವಿ ಇರ್ಬೇಕು. ಓಕೆನಾ? ಸಿಂಪಲ್. ಇನ್ನೊಬ್ರಿಂದ ಯಾವತ್ತು ನಾವಲ್ಲ, ಸೊ ನಮ್ಮಿಂದ ಇನ್ನೊಬ್ರು ಇರ್ಬೇಕು. ಹಂಗಿರ್ಬೇಕು. ಅಂದ್ರೆ ಇನ್ನು ಈ ಪಾಯಿಂಟ್ ಯಾಕೆ ತೊಗೊಂಡಪ್ಪ ಅಂತಂದ್ರೆ, ಸೊ ಇನ್ನೊಬ್ರ ಬಗ್ಗೆ ಇನ್ನೊಬ್ರು ಹಿಂದೆ ಹೋಗೋಕ್ಕಿಂತ ಸೊ ನಮ್ಮ ವ್ಯಾಲ್ಯೂ ನಾವು ರಾಜ್ಯಂತ ನಾವು ಮೇಂಟೈನ್ ಮಾಡ್ಬೇಕಲ್ಲ. ಸೊ ನಾವು ಹಂಗಿರ್ಬೇಕಲ್ಲ. ಸೊ ಇನ್ನೊಬ್ರಿಗೆ ಟೈಮ್ ವೇಸ್ಟ್ ಮಾಡಿ ಇನ್ನೊಬ್ರು ಹಿಂಬಾಲಿಸಿ ಸೊ ಇನ್ನೊಬ್ರು ಹಿಂದೆ ಹೋಗಿ ಸೊ ನಮ್ಮ ಮೌಲ್ಯ ಯಾಕೆ ಕಡಿಮೆ ನಾವು ಮಾಡ್ಕೋಬೇಕು. ಅಂದ್ರೆ ನಮ್ಮ ವ್ಯಾಲ್ಯೂ ಅದಕ್ಕೆ ನಾವು ಕಡಿಮೆ ಮಾಡ್ಕೋಬೇಕು, ಹೌದಲ್ವಾ? ನಮ್ಮ ವ್ಯಾಲ್ಯೂ ನಾವು ಯಾವತ್ತೂ ಕಡಿಮೆ ಮಾಡ್ಕೋಬಾರ್ದು. ಸೊ ಬಟ್ ಹಿಂಬಾಲಿಸಿ ಹೋಗ್ಬಾರ್ದು ಇನ್ನೊಬ್ಬರು. ನಮ್ಮ ವ್ಯಾಲ್ಯೂಲಿ ಇರ್ಬೇಕು, ಮೇಲೆ ಇರ್ಬೇಕು. ಸೊ ನಮ್ಮ ಜಾಗದಾಗ ನಾವು ರಾಜನ ಥರನೇ ಇರ್ಬೇಕು ಪೀಸಾಗಿ. ಮೇರಾ ಕುತ್ತ ಮೇರಾ ದಿಲ್ ಮೇ ಶೇರ್ ಅಂತ ನಾವು ಹಂಗಿರ್ಬೇಕು. ಸೊ ಇನ್ನೊಬ್ರು ಹಿಂಬಾಲಿಸಿದ ಅದಕ್ಕೆ ನಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೋಬಾರ್ದು ಗೈಸ್. ಸೊ ಗೈಸ್ ಬಟ್ ಏನಪ್ಪ ಅಂತಂದ್ರೆ, ನಿನ್ನ ವ್ಯಾಲ್ಯೂ ನೀ ಯಾಕೆ ಕಡಿಮೆ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ನಂಗೆ ಅದನ್ನ ಹೇಳ್ರಿ. ಸೊ ಇನ್ನೊಬ್ರು ಹಿಂದೆ ಹೋಗೋದಕ್ಕೆ ನಮಗೇನಾದ್ರೂ ಲಾಭ ಇಲ್ಲ. ಸೊ ಟೈಮ್ ವೇಸ್ಟ್, ನಿಂದೆಲ್ಲ ವ್ಯರ್ಥ. ಸೊ ಇನ್ನೊಬ್ರು ಹಿಂಬಾಲಿಸಿ ಹೋಗೋದು ಅದು ತಪ್ಪತನ ನನ್ನ ಪ್ರಕಾರ. ಸೊ ಇನ್ನೊಬ್ರು ಹಿಂದೆ ಹೋಗ್ಬಾರ್ದು ಅಂದ್ರೆ ಏನ? ಸೊ ಯಾವ ಪ್ರಕಾರ ಹೇಳ್ತೀನಪ್ಪ ಅಂದ್ರೆ, ಸೊ ಇನ್ನೊಬ್ರು ಹಿಂಬಾಲಿಸೋದ್ರಿಂದ ನಮಗೇನು ಲಾಭ ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಬ್ರು ಹಿಂಬಾಲಿಸಿ ನಮ್ಮ ವ್ಯಾಲ್ಯೂ ಡೌನ್ ಮಾಡ್ಕೊಂಡು ನಮಗೆ ಯಾವುದಕ್ಕೂ ಅಗತ್ಯ ಇಲ್ಲ. ನಮ್ಮ ವ್ಯಾಲ್ಯೂ ಎಲ್ಲಿರ್ಬೇಕು? ಮೇಲಿರ್ಬೇಕು. ನಾವು ಯಾವತ್ತೂ ರಾಜನ ಥರ ಇರ್ಬೇಕು. ಓಕೆನಾ? ಸೊ ಇನ್ನೊಬ್ರ ಬಗ್ಗೆ ಇನ್ನೊಬ್ರು ಹಿಂಬಾಲಿಸ್ಕೊಂತ ಹೋಗಿ ನಮ್ಮ ಮೌಲ್ಯ ಎದಕ್ಕೆ ಕಡಿಮೆ ಮಾಡ್ಕೋಬೇಕು ನಾವು, ನಮ್ಮ ವ್ಯಾಲ್ಯೂ ಎದಕ್ಕೆ ಕಡಿಮೆ ಮಾಡ್ಕೋಬೇಕು ನಾವು? ಕಮೆಂಟ್ ಮಾಡ್ಕೊಂಡು ತಿಳಿಸಿ. ನಾ ಹೇಳೋದು ಕರೆಕ್ಟ್ ಐತೆ ತಪ್ಪೈತೆ? ಸೊ ಇನ್ನೊಬ್ರಿಗೆ ಯಾವತ್ತು ನಾವು ಟೈಮ್ ಕೊಡ್ಬೇಕು, ವೇಸ್ಟ್ ಆಫ್ ಟೈಮ್ ಕೊಡಬಾರ್ದು. ಸೊ ಟೈಮ್ ಕೊಟ್ಟರು ಏನಾದರೂ ಒಂದು ಲಾಭ ಇರ್ಬೇಕು. ಎದಕ್ಕಾದರೂ ಟೈಮ್ ಕೊಟ್ರೆ ಸೊ ಇನ್ನೊಂದಕ್ಕೆ ಒಂದು ಟೈಮ್ ಕೊಡತ್ತಿಪ್ಪ ನೀಗ, ಸೊ ಅದಕ್ಕೆ ಲಾಭ ಇದ್ರೆ ಅಂದ್ರೆ ಅದರಿಂದ ನಮ್ಮದು ಏನಾದರೂ ಒಂದು ಉಪಯೋಗ ಐತಪ್ಪ, ಸೊ ಏನಾದರೂ ಒಂದು ಐತಪ್ಪ ಅಂತ ಸೊ ಟೈಮ್ ಕೊಡು, ಬೇಡನಂಗಿಲ್ಲ. ಸೊ ಹಿಂಬಾಲಿಸಿ, ಬೇಡನಂಗಿಲ್ಲ. ಸೊ ವ್ಯರ್ಥ ಮಾಡಿ ಹಿಂಬಾಲಿಸಿ, ಸೊ ವ್ಯರ್ಥ ಮಾಡಿ ಟೈಮ್ ವೇಸ್ಟ್ ಮಾಡೋದು ಅನರ್ಥ. ಓಕೆನಾ? ಸೊ ಸೀದಾ ಹೇಳ್ತೀನಿ, ಇನ್ನೊಬ್ರು ಹಿಂಬಾಲಿಸಿ ಹೋದ್ರೆ ಏನು ಲಾಭ ಇಲ್ಲ, ಸೊ ಏನಿಲ್ಲ. ಸೊ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಮ್ಮ ವ್ಯಾಲ್ಯೂ ಅದು ಕಡಿಮೆ ಆಗಬಾರ್ದು. ನಮ್ಮ ವ್ಯಾಲ್ಯೂ ಮ್ಯಾಗಿರ್ಬೇಕು. ಅವ್ರಿಗೆ ಇನ್ನೊಬ್ಬನ ಹಿಂಬಾಲಿಸಿ ಹೋಗ್ಬಾರ್ದು. ನಾವು ವ್ಯಾಲ್ಯೂ ನಾವು ಮೇಂಟೈನ್ ಮಾಡ್ಬೇಕಲ್ಲ. ಸೊ ಅವ್ರು ಮೇಂಟೈನ್ ನಾವು ಹಂಗೆ ಮೇಂಟೈನ್ ಮಾಡೋಣಲ್ಲ. ಬನ್ನಿ ಗೈಸ್ ಹೇಳ್ತೀನಿ. ಸೊ ಗೈಸ್ ಯಾವಾಗ ಹೇಳ್ತೀನಿ ನೋಡ, ಇನ್ನೊಬ್ಬರಿಗೆ ಟೈಮ್ ವೇಸ್ಟ್ ಮಾಡೋದು ವೇಸ್ಟ್. ನಾ ಹೇಳೋದು ಇದು ಮಾತ್ರ ಕರೆಕ್ಟ್. ಸೊ ಇನ್ನೊಬ್ರನ್ನ ಹಿಂಬಾಲಿಸಿ ಹೋಗೋದು ಟೈಮ್ ವೇಸ್ಟ್. ಸೊ ಇನ್ನೊಬ್ರನ್ನ ಹಿಂಬಾಲಿಸಿದ್ರು ನಿನಗೇನು ಲಾಭ ಇಲ್ಲ. ಸೊ ಇನ್ನೊಬ್ರು ಹಿಂಬಾಲಿಸಂತ ಹೋದ್ರು ಸೊ ನಮ್ಮ ಮೌಲ್ಯ ಕಡಿಮೆ ಆಗುತ್ತೆ. ಸೊ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಮ್ಮ ವ್ಯಾಲ್ಯೂ ನಾವು ಯಾವತ್ತೂ ಕಡಿಮೆ ಮಾಡ್ಕೋಬಾರ್ದು. ಮೇರಾ ಕುತ್ತ ಮೇರಾ ದಿಲ್ ಮೇ ಶೇರ್ ಅಂತ ಇರ್ಬೇಕು. ಸೊ ಯಾಕಪ್ಪ ಹೇಳತ್ತೀನಿ ಅಂತಂದ್ರೆ, ಒಳ್ಳೆ ಅದನ್ನು ನಮ್ಮ ವ್ಯಾಲ್ಯೂ ನಾವು ಕಡಿಮೆ ಮಾಡ್ಕೋಬಾರ್ದು. ನಮ್ಮ ಇದ್ರಾಗ ಬಂದು ನಮಗೆ ಯಾವತ್ತೂ ವ್ಯಾಲ್ಯೂ ಕಡಿಮೆ ಇಲ್ಲ ಅಂದ್ರೇನ? ಸೊ ನಮ್ಮ ಇದ್ರಾಗ ಅಂದ್ರೇನ
ನಮಗೆ ಯಾವತ್ತೂ ವ್ಯಾಲ್ಯೂ ಕಡಿಮೆ ಇರ್ಲಂಗೆ ನಾವು ಇರ್ಬೇಕು. ನಮ್ಮ ವ್ಯಾಲ್ಯೂ ನಾವು ಎದಕ್ಕೂ ಕಡಿಮೆ ಮಾಡ್ಕೋಬಾರ್ದು. ನಮ್ಮ ವ್ಯಾಲ್ಯೂ ಹೈ ಇರ್ಬೇಕು ನಾವು, ಓಕೆನಾ. ಸೊ ಎಲ್ಲಿ ಹೋದ್ರು ಹೆಂಗೆ ಇದ್ರು ನಮ್ಮ ವ್ಯಾಲ್ಯೂ ನಾವು ಮೇಂಟೈನ್ ಮಾಡ್ತಿರ್ಬೇಕು, ಓಕೆನಾ. ಅಷ್ಟೇ ಸಿಂಪಲ್ ಹೇಳೋದು. ಸೊ ಇನ್ನೊಬ್ರಿಗೆ ಹಿಂಬಾಲಿಸ್ಕೋಬೇಡ, ಅಷ್ಟೇ ಸಿಂಪಲ್. ನಮ್ಮ ವ್ಯಾಲ್ಯೂ ನಾವು ಇಟ್ಕೋಣ. ಸೊ ಇನ್ನೊಬ್ರನ್ನ ಹಿಂಬಾಲಿಸಿ ವ್ಯಾಲ್ಯೂ ಕಡಿಮೆ ಮಾಡ್ಕೋದು ಬೇಡ, ಅಷ್ಟೇ. ಸೊ ಗೈಸ್ ಲಾಸ್ಟ್ ಹೇಳ್ಬಿಡ್ತೀನಿ, ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸೊ ಏನಪ್ಪ ಈ ಟಾಪಿಕ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೊ ಏನಪ್ಪ ಅಂತಂದ್ರೆ, ಸೊ ನೀ ಇನ್ನೊಬ್ರು ಹಿಂಬಾಲಿಸಂತ ಹೋದ್ರೆ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಇನ್ನೊಬ್ರು ಹಿಂಬಾಲಿಸಂತ ಹೋದ್ರೆ ಸೊ ನಿಂದು ಏನೇನು ಇರ್ತಾವಲ್ಲ ಕೆಲಸಗಳು ನಿಂತು ಹೋಗ್ತಾವೆ. ಸೊ ಇನ್ನೊಬ್ರು ಹಿಂಬಾಲಿಸ್ಕೊಂತ ಹೋದ್ರೆ ನಿನ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇವು ಮಾತ್ರ ಕರೆ. ಸೊ ನೀನು ನಂಬ್ತೀವೋ ಬಿಡ್ತೀವೋ ಅಂತ ಗೊತ್ತಿಲ್ಲ. ಸೊ ರಿಯಾಲಿಟಿ ಒಳಗೆ ನಿನಗೆ ಅನುಭವ ಆಗುತ್ತೆ ಒಮ್ಮೆ ಆದರೂ. ಸೊ ಗೈಸ್ ನಿಮ್ಗೆ ಅನುಭವ ಆಗುತ್ತೆ, ನೋಡ್ಕೊಳ್ಳಿ. ಸೊ ಅಂದಾಗ ಗೊತ್ತಾಗುತ್ತೆ. ಸೊ ನಾ ಹೇಳಿದ್ದು ಕರೆಕ್ಟಾ ಅಂತ, ಕೇಳಿದ್ದು ಕರೆಕ್ಟಾ ಅಂತ. ಅದಕ್ಕೆ ಸೊ ಇನ್ನೊಬ್ರು ಹಿಂಬಾಲಿಸಿ ಟೈಮ್ ವೇಸ್ಟ್ ಮಾಡೋದು ವೇಸ್ಟ್, ಅನರ್ಥನ ಅಂತ ಹೇಳ್ತು. ಸೊ ನಿಮ್ಮ ವ್ಯಾಲ್ಯೂ ನೀವು ಕಡಿಮೆ ಮಾಡ್ಕೊಬಿಡ್ರಿ, ಇನ್ನೊಬ್ರು ಹಿಂಬಾಲಿಸಿ ನಿಮ್ಮ ವ್ಯಾಲ್ಯೂ ನೀವು ಕಡಿಮೆ ಮಾಡ್ಕೊಬಿಡ್ರಿ ಅಂತ ಹೇಳ್ತಾ ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ, ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ. ಸೊ ಆದರೆ ಹೇಳೋದ್ರಾಗ ಅರ್ಥನೂ ಇಲ್ಲ, ಅದಕ್ಕೆ ಸೊ ಬ್ಲಾಗ್ ಮುಗಿಸೋಣ. ಓಕೆ ಬನ್ನಿ ಗೈಸ್. ಸೊ ಗೈಸ್ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ವಿಡಿಯೋ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರಪ್ಪ ಎಲ್ಲರೂ ರಿಯಾಲಿಟಿ ಏನಂತ ಎಲ್ಲರೂ ತಿಳ್ಕೊಳ್ಳಿ. ಸೊ ಗೊತ್ತಾಗುತ್ತೆ ಎಲ್ಲರಿಗೆ, ಹೌದಾ ಹಿಂಗಿತ್ತಾ ರಿಯಾಲಿಟಿ ಹಿಂಗೈತಾ ಅಂತ ಎಲ್ಲರೂ ತಿಳ್ಕೊಳ್ಳಲಿ ಅಂತ ಹೇಳ್ತಾ. ಸೊ ನಾ ಹೇಳಿದ್ದು ಕರೆಕ್ಟ್ ಐತಾ ಸರಿ ಐತಾ ಏನೈತಿ, ಸೊ ನಾ ತಪ್ಪಿದೆ, ನಾ ತಪ್ಪು ಹೇಳಿದಿನ, ಸೊ ಸರಿಯಾಗಿದ್ದೀನ ಹೇಳಿದಿನ, ಸೊ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಓಪನ್ ಇರುತ್ತೆ, ಸೊ ಕಮೆಂಟ್ ಹೋಗಿರಿ ಗೈಸ್. ಸೊ ಅಷ್ಟೇ ಹೇಳ್ತಾ ಬ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಅಷ್ಟೇ ಗೈಸ್, ಸಿಂಪಲಾಗಿ ಹೇಳಿದ್ದೀನಿ, ಸಿಂಪಲಾಗಿ ತಿಳ್ಕೊಂಬಿಡಿ. ಸೊ ಜಾಸ್ತಿ ಅದ್ರಾಗ ಏನು ಉಪಯೋಗಿಲ್ಲ. ಸೊ ಬ್ಲಾಗ್ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಇದೇ ಥರ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು ಗೈಸ್.